ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಒಂದು ಮಿನಿ ಯುದ್ಧ ನಡೀತಾ ಇದೆ. ಆದರೆ ಈ ಮಿನಿ ಯುದ್ಧ ಯಾವುದೇ ಮಹಾ ಸಮರಕ್ಕೂ ಕೂಡ ಕಡಿಮೆ ಇಲ್ಲ. ನಾವಿವತ್ತು ಎರಡು ಮಿನಿ ಯುದ್ಧಗಳಲ್ಲಿ ಒಂದು ಕ್ಷೇತ್ರದಲ್ಲಿದ್ದೀವಿ. ಅದು ಕಾಂಗ್ರೆಸ್ನ ಅಭೇದ್ಯ ಕೋಟೆ. ಇವತ್ತಿನವರೆಗೆ ಬಿಜೆಪಿ ಆಗಲಿ ಬೇರೆ ಪಕ್ಷಗಳಾಗಲಿ ಯಾರೂ ಕೂಡ ಈ ಕೋಟೆಯನ್ನು ಭೇದಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಈ ಬಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಕೋಟೆ ಮತ್ತಷ್ಟು ಸುಭದ್ರ ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವಿದ್ದೀವಿ. ನನ್ನ ಜೊತೆ ಸ್ವತಃ ಸನ್ಮಾನ್ಯ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ತಾವು ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಹೇಗಾಗ್ತಿದೆ ಪ್ರಚಾರ? ಪರವಾಗಿಲ್ಲ, ಪ್ರಚಾರ ಪ್ರಾರಂಭ ಆಗಿದೆ. ಎಲ್ಲ ನಮ್ಮ ನಾಯಕರುಗಳೆಲ್ಲ ಬಂದಿದ್ದಾರೆ. ಇದು ಒಂದೊಮ್ಮೆ ಸ್ಟಾರ್ಟ್ ಆಗಿದೆ, ಇನ್ನೂ ಒಂದು ವಾರ ಇದೆ ಟೈಮು. ಅಷ್ಟರಲ್ಲಿ ಇನ್ನೂ ಜೋರಾಗುತ್ತೆ, ಒಳ್ಳೆಯ ಮತದಾನ ಆಗುತ್ತೆ ಅಂತ ಅನ್ನಿಸ್ತದೆ. ಮತ್ತು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಬರುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಕಾಂಗ್ರೆಸ್ನ ಪಾಲಿಗೆ ಇದು ಅಭೇದ್ಯ ಕೋಟೆ. ಆದರೆ ಆರಂಭಿಕ ಹಂತದಲ್ಲಿ ಏನಷ್ಟು ಗೊಂದಲ ಆಯ್ತಲ್ಲ, ಅದು ನಿರೀಕ್ಷಿತನಾ? ಎಕ್ಸ್ಪೆಕ್ಟೆಡ್? ಅದು ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳಕ್ಕೆ ಬರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಇದರಲ್ಲಿ ಏನು ಅಂತ ಮೇಜರ್ ಇಶ್ಯೂ ಅಲ್ಲ ಅದು. ಎಸ್ ಮಲ್ಲಿಕಾರ್ಜುನ್ ಅವರು ಇಷ್ಟು ಓಪನ್ ಆಗಿ ನಿರಂತರವಾಗಿ ಪ್ರಚಾರ ಅಥವಾ ಚರ್ಚೆ ಅಥವಾ ಸುದ್ದಿಯಲ್ಲಿದ್ದದ್ದು ಬಹಳ ಕಮ್ಮಿ ಅಂತ ಅನಿಸುತ್ತೆ. ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಕೆಲಸದಲ್ಲಿ ಮಗ್ನರಾಗಿದ್ದವರು. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿಯ ಎಲೆಕ್ಷನ್ ಗಟ್ಟಿ ಹೋರಾಟಕ್ಕೆ ನಿಲ್ಲಬೇಕಾಗುವ ಸಂದರ್ಭವಂತ. ನಾನು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡೋ ಮನುಷ್ಯ. ನನಗೆ ಯಾವುದೋ ಮೀಡಿಯಾ ಆಗಲಿ ಯಾವುದೇ ಒಂದು ಜಾಲತಾಣದಲ್ಲಿ ಬರಬೇಕು, ಮೀಡಿಯಾದಲ್ಲಿ ಫೋರ್ಸ್ ಕೊಡಬೇಕು ಅನ್ನೋದಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಹೇಳ್ಬೇಕಪ್ಪ ಅಂದರೆ ನಮ್ಮ ತಂದೆಯವರಿದ್ದಾಗೂ ನಾವೆಲ್ಲ ಮಾತಾಡ್ತಾಯಿದ್ವಿ, ನಾವೇ ಮಾಡ್ತಾಯಿದ್ವಿ. ಹೆಚ್ಚಿಗೆ ಜನಗಳು ವಿಶ್ವಾಸ ಗಳಿಸ್ಕೊಂಡು ಅವ್ರ ಜೊತೆ ಸಂಪರ್ಕದಲ್ಲಿ ರೆಗ್ಯುಲರಾಗಿ ಇರ್ತಾಯಿದ್ವಿ. ಅಷ್ಟು ಬಿಟ್ಟರೆ ಈಗ ಬಂದು ದಿವಸ ಬಂದು ನಾವು ಮೀಡಿಯಾದಾಗ ಕೊಡಬೇಕು, ಪೇಪರ್ನಲ್ಲಿ ಇದು ಬರಬೇಕು ಅನ್ನೋದು ನಂದು ಕಡಿಮೆ ವೈಯಕ್ತಿಕವಾಗಿ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಶಾಮನೂರು ಅವರು ಇದ್ದಾಗ ಬಹುಶಃ ಇಂಥ ಹೋರಾಟಗಳನ್ನು ಎಸ್ ಮಲ್ಲಿಕಾರ್ಜುನ್ ಅವರು ನೋಡಲಿಲ್ಲ. ಸೀಟಿಗಾಗಿ ಮತ್ತೆ ಹೇಳಿಕೆಗಳನ್ನು ಕೊಡಬೇಕಾಗಿರೋದು ಅಥವಾ ರಾಜೀನಾಮೆಯಂಥ ಯೋಚನೆ ಮಾಡಬೇಕಾಗಿರೋದು ಅಂತ. ಎಲ್ಲೋ ಇಡೀ ಉತ್ತರ ಕರ್ನಾಟಕ ಭಾಗ ಒಬ್ಬ ಶ್ರೇಷ್ಠ ನಾಯಕನನ್ನು ಕಳೆದುಕೊಂಡಿದೆ. ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಮೊದಲ ಬಾರಿಗೆ ಹೋರಾಡಬೇಕಾಗಿ ಬಂದ್ಬಿಡ್ತಾ ಅಂತ. ಅವಾಗ ನಮ್ಮ ತಂದೆಯವರಿದ್ದರು, ಅವರ ಸೇವೆ ಮಾಡೋದೇ ನಮ್ಮದು ಕೆಲಸ. ಯಜಮಾನರು ಏನು ಹೇಳ್ತಾರೆ ಅದನ್ನು ಕೇಳ್ತಿದ್ವಿ, ನಾವು ಜಾಸ್ತಿ ಮಾತನಾಡ್ತಿರ್ಲಿಲ್ಲ. ಈಗ ಯಜಮಾನ್ರಿಲ್ಲ, ಮತ್ತು ನಾವು ಲೀಡ್ ಮಾಡಬೇಕಾಗಿದೆ. ಅವಾಗ ಯಜಮಾನ್ರಿದ್ದಾಗ ಅವ್ರು ಹೆಂಗೆ ಹೇಳ್ತಾರೆ ನಾವು ಹೇಳ್ದಂಗೆ ಅವ್ರು ಕೇಳ್ತಾಯಿದ್ರು, ಅವ್ರು ಹೇಳ್ದಂಗೆ ನಾವು ಕೇಳ್ತಾಯಿದ್ವಿ. ಅವ್ರಿಗೆ ಮುಂದ್ಬಿಟ್ಟು ನೀವೇ ಮಾಡಿರಿ ಅಂತಂದು ಕೆಲಸ ಹೇಳ್ತಿದ್ವಿ. ಹಂಗಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಈಗ ಅವರಿಲ್ಲ. ಅದು ಹೆಂಗೆ ಅಂದರೆ ತಲೆ ಮೇಲೆ ಒಂದು ಕೈ ಯಾವಾಗಲೂ ಇರ್ತಾ ಇತ್ತು. ಎಂಥದ್ದೇ ಸಮಸ್ಯೆ ಬಂದರೂ ಅಪ್ಪಾಜಿ ಅಂದರೆ ಅಲ್ಲೊಂದು ಮಾರ್ಗದರ್ಶನ ಸಿಕ್ಕೋದು, ಹಿಂಗೆ ಮಾಡು ಅಂತ ಹೇಳೋರು. ಹಂಗೆ ಯಾವಾಗ ಹೇಳಿಲ್ಲ, ನಾವು ಮಾಡಿದ್ಕೊ ಹ್ಞೂ ಅಂತಿದ್ರು. ಅವ್ರು ಯಾವಾಗಲೂ ಮಾರ್ಗದರ್ಶನ ಮಾಡಿಲ್ಲ ನಮಗೆ. ನಾವೇನು ಮಾಡ್ತಿದ್ವಿ ಅದನ್ನು ಸರಿ ಇದೆ ಬಿಡಪ್ಪ ಅಂತಂದು ಹೇಳಿದ್ರು. ಎಲ್ಲರನ್ನೂ ಒಗ್ಗೂಡಿಸ್ತಿದ್ವಿ, ಮಾಡ್ತಿದ್ವಿ, ಮಾಡಿ ನಡ್ಕೊಂಬರ್ತಾಯಿತ್ತು. 94ರಿಂದನೂ ನಾವು ರೆಗ್ಯುಲರಾಗಿ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊತ ಬರ್ತಾಯಿದ್ವಿ. 97ನಲ್ಲಿ ಅವರು MP ಚುನಾವಣೆ ನಿಂತರು, MP ಚುನಾವಣೆ ಗೆದ್ದರು. ಅದಾದಮೇಲೆ ನಾನು ಬೈ ಎಲೆಕ್ಷನ್ನಲ್ಲಿ ನಿಂತ್ಕೊಂಡೆ. ಅವಾಗ ಇದೇ ಟೈಪ್ 2 ಇಯರ್ಸ್ ಇದಿತ್ತು ಟೈಮು. ಆ ಟೈಮಲ್ಲಿ ನನ್ನ ಎಲೆಕ್ಟ್ ಮಾಡಿದರು ಇದೇ ದಕ್ಷಿಣದ ಜನ. ಅಂದ್ರೆ ಅವಾಗ ಒಂದಿತ್ತು, ದಾವಣಗೆರೆ ಸಿಟಿ ಒಂದಿತ್ತು. ಆಮೇಲೆ ಮಾಯ್ಕೊಂಡ ಮತ್ತು ದಾವಣಗೆರೆ ಸೇರಿ 2001ನಲ್ಲಿ 99ನಲ್ಲಿ ಮತ್ತೆ ನಾನು ಎಲೆಕ್ಟ್ ಆದೆ. ಅವಾಗ ದಕ್ಷಿಣದಿಂದನೇ, ದಾವಣಗೆರೆ ಸಿಟಿಯಿಂದ. ಅದಾದಮೇಲೆ 2008ಅಲ್ಲಿ ಡಿಲಿಮಿಟೇಷನ್ ಆಯಿತು. ಅಲ್ಲಿಗೆ ನಾನು ಆ ಸೈಡ್ ಮಾಯ್ಕೊಂಡ 2 ಕಾನ್ಸ್ಟಿಟ್ಯುನ್ಸಿಗೂ ಡಿವೈಡ್ ಆಗಿ ದಾವಣಗೆರೆ ಸೌತ್, ದಾವಣಗೆರೆ ನಾರ್ತ್ ಆ್ಯಂಡ್ ಮಾಯ್ಕೊಂಡ 3 ಕಾನ್ಸ್ಟಿಟ್ಯುನ್ಸಿ ಆದವು. ಮಾಡಿಬಿಟ್ಟು ಅವಾಗ ನಾನು ನಾರ್ತಿಗೆ ಹೋದೆ, ಅವರು ಸೌತಲ್ಲಿ ಆದರು. ಅವರು 6 ಸತಿ ಗೆದ್ದರು, ನಾನು 2 ಸತಿ ಗೆದ್ದೆ. ಅವರು 1 ಸತಿ MP ಆದರು. ಅಷ್ಟು ನಡೆದಿದ್ದು ಫ್ಯಾಕ್ಟ್ರಿ. ಈಗ 2026ಅಲ್ಲಿ ಈಗ ಆಲ್ಮೋಸ್ಟ್ ಈ ಕಾನ್ಸ್ಟಿಟ್ಯುನ್ಸಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಅಪ್ಪಾಜಿಯವರ ಜೀವನದ ಹೋರಾಟ ಏನು ಕಡಿಮೆ ಇರಲಿಲ್ಲ.
ಶಾಸಕರ ಸ್ಥಾನದ ಟಿಕೆಟ್ಗೋಸ್ಕರ ಆಗಲಿ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕಾಗಲಿ ಎಲ್ಲದಕ್ಕೂ ಒಂದು ಹೋರಾಟ ನಡೀತು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ SS ಮಲ್ಲಿಕಾರ್ಜುನ್ ಅವರು ಅಪ್ಪನನ್ನ ಕಳೆದುಕೊಂಡ ಕೆಲವೇ ದಿನಗಳಲ್ಲಿ ತಾವು ಒಂದು ಟಿಕೆಟ್ಗೋಸ್ಕರ ಹೋರಾಟಕ್ಕೆ ಇಳಿಬೇಕು. ಟಿಕೆಟ್ ನಾನು ಹೋರಾಟ ಏನು ಮಾಡಿಲ್ಲ ರೀ. ನಾನು ಟಿಕೆಟ್ಗೆ ಯಾಕಷ್ಟು ಗೊಂದಲ ಆಯಿತು? ಗೊಂದಲ ಏನಾಗಿಲ್ಲ, ಗೊಂದಲ ಇಟ್ಸ್ ಎ ಕ್ರಿಯೇಷನ್. ನಾನು ಕೇಳಿದರೆ ಯಾಕೆ ನಾನು ಕೇಳಿದ್ರೆ ಇದು ಏನು ಗೊಂದಲನೇ ಅಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಕುಂತು ಮಾತಾಡಿದ್ರೆ ಮುಗಿದು ಹೋಗೋದು. ಪ್ಲಸ್ ನಾನು ಹೈಕಮಾಂಡ್ ಮೇಲೆ ಬಿಟ್ಟೆ, ಅವರು ಹೈಕಮಾಂಡ್ ಮೇಲೆ ಬಿಟ್ಟರು. ಹೈಕಮಾಂಡ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ದಟ್ಸ್ ಇಟ್. ಅಪ್ಪ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಯಾವಾಗ? ಡೆಫಿನೆಟ್ಲಿ ಮಿಸ್ ಆಗಿದೆ. ಅಪ್ಪ ಅವ್ರು ಇದ್ದಿದ್ರೆ ಈ ಸಂದರ್ಭದಲ್ಲಿ ಮಗನಿಗೆ ಏನು ಹೇಳ್ತಿದ್ರು? ಅಲ್ಲ, ನಾನು ಹೇಳಿದ್ನಲ್ಲ ರೀ, ಅವ್ರು ಇರೋ ತನಕ ಅವ್ರು MLA ಆಗಬೇಕು ಅಂತಿದ್ದೆ ನಾನು. ಓಕೆ, ಇಂಥದ್ದೇ ಒಂದು ಸಿಚುವೇಶನ್ ಬಂತು ಅಂತ ಇಟ್ಕೊಳ್ಳಿ SS ಮಲ್ಲಿಕಾರ್ಜುನ್ ಅವರೇ. ಅಪ್ಪ ಅವ್ರ ಕ್ಷೇತ್ರ ಅಲ್ಲ, ಯಾವುದೋ ನಿಮ್ಮ ಇಷ್ಟದ ಕ್ಷೇತ್ರ ಇತ್ತು, ನಿಮ್ಮ ಕೈಯಲ್ಲಿ ಇದ್ದಿದ್ದ ಕ್ಷೇತ್ರನೋ ಇತ್ತು. ಆ ಸಂದರ್ಭದಲ್ಲಿ ಅದನ್ನು ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಗೊಂದಲ ಏನಾದರೂ ಇರ್ತಿತ್ತು. ಅಪ್ಪ ಅವ್ರು ಏನು ಹೇಳಿರ್ತಿದ್ರು ನಿಮಗೆ? ಲಾಸ್ಟ್ ಚುನಾವಣೆ ಯಾವುದು, ಅವರು 92 ಇಯರ್ಸ್ ಇತ್ತು ಅವಾಗ ಅವ್ರ ಏಜು. 92 ಇಯರ್ಸ್ ಇದ್ದಾಗ ನಾನೇ ಕೇಳಿದೆ, ಏನು ನಿಲ್ತಿರೋ, ಏನು ಮಾಡ್ತೀರಿ ಅಂದೆ. ನಾನೇನಾಗೇನೋ ಫಿಟ್ ಇಲ್ಲೇನೋ ಅಂದರು. ಫಿಟ್ ಇಲ್ಲೇನೋ ಅಂದರು. ಆಮೇಲೆ ನಾನು ನಿಲ್ಬೇಕು, ಇನ್ನು 2 ಚುನಾವಣೆ ಮಾಡ್ತೀನಿ ಅಂದರು. ಆಯ್ತು ಮಾಡಿರಿ ಅಂದೆ. ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸಿ ಪೂಜೆ ಮಾಡಿಸಿ ಯಾವುದೋ ಇನೋವಾ ಕಾರಲ್ಲಿ ಹೋದರು ಒಂದು ರೌಂಡು. ವಾರ್ಡ್ಗಳೆಲ್ಲ ಏನಿದೆ, ಹೆಂಗೆ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಲಿಕ್ಕೆ. ಅವ್ರಿಗೆ ಯಾಕೆ ಕುಂತು ಹತ್ತಕ್ಕೆ ಸರಿ ಹೋಗಲಿಲ್ಲ ಕಾರು. ನೆಕ್ಸ್ಟ್ ಡೇ ಬಗ್ಗಿ ತಗೊಂಡ್ರು. ಯಾವುದೋ ಏರ್ಪೋರ್ಟಲ್ಲಿ ಬಗ್ಗಿಗಳು ಇರ್ತಾವಲ್ರಿ, ಹಾಸ್ಪಿಟ್ಲಿಂದ ಬಗ್ಗಿ ತರಿಸ್ಕೊಂಡು ಬಗ್ಗಿಯಲ್ಲಿ ಎಲ್ಲ ಕಡೆಗೆ ಟ್ರಾವೆಲ್ ಮಾಡಿ ಸಾಯಂಕಾಲ ಬಂದು ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂದರು. ಅವಾಗ ವಿರೋಧ ಪಕ್ಷದವ್ರು ನನಗೆ ಕೇಳಿದರು, ಅವ್ರು ಕಂಟೆಸ್ಟ್ ಮಾಡ್ತಾರಂತ ಹೌದಾ ಅಂದರು. ಹೌದು, ಇನ್ನು 2 ಎಲೆಕ್ಷನ್ ಮಾಡಿಸ್ತಾನೆ ನಮ್ಮ ಅಪ್ಪನ ಕುಟಾಗ ಅಂತ ಹೇಳಿದ್ದೆ ನಾನು. ಆವಾಗ ಆ ನಮೂನಿ ನಾನು ಮಾತಾಡಿದ್ದೆ. ಹಂಗೆ ಅವಾಗ ಚುನಾವಣೆಯಲ್ಲಿ ಜನಗಳೇ ಅವರಿಗೆ ಮತವನ್ನು ಹಾಕಿ ಗೆಲ್ಲಿಸಿದ್ರು. ಅವ್ರು ಬರೀ ಒಂದು ರೌಂಡು ಓಣಿಯಲ್ಲೆಲ್ಲ ಹೋಗಿ ಬಂದಾಗ ಪಾಪ ಕಣ್ಣಾರೆ ನೋಡಿದ್ದು ನಾವು, ನಮಸ್ಕಾರ ಮಾಡಿ ನಾವು ಹಾಕ್ತೀವಿ ಹೋಗಜ್ಜ ಅಂತ ಹೇಳಿ ಅವರು ಮತವನ್ನು ಹಾಕಿದರು. ಅಷ್ಟು ವಿಶ್ವಾಸದಾಗಿರೋಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಶಾಮನೂರು ಶಿವಶಂಕರಪ್ಪ ಅವರ ಇಲ್ಲದ ಮೊದಲ ಎಲೆಕ್ಷನ್ ನೀವು ಎದುರಿಸ್ತಾ ಇರೋದು, ನಿಮ್ಮ ಇಡೀ ಕುಟುಂಬ ಎದುರಿಸ್ತಾ ಇರೋದು. ಯಾವಾಗಾದ್ರೂ ಚರ್ಚೆ ಆಯಿತಾ ಅಪ್ಪ ಇಲ್ಲದ ಮೊದಲ ಎಲೆಕ್ಷನ್, ಮೊದಲ ರಾಜಕೀಯ ನಡೆ? ನನಗೇನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ ನಾನು. ಇದು ಯಾಕೆಂದರೆ ಇವಾಗ ನಂದು ಆಲ್ಮೋಸ್ಟ್ 12-13 ಚುನಾವಣೆ ಮಾಡಿದ್ದೀನಿ. ಎಲ್ಲ ಚುನಾವಣೆನೂ ನೋಡಿದ್ದೀನಿ. ಈ ಚುನಾವಣೆನೂ ಮತ್ತು ಜೊತೆಗೆ ಅದನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಅಂದ್ರೇನು ತಂದೆಯವರು ಇಲ್ಲ ಅನ್ನೋದು ಒಂದೇ ಕೂಗು ಬಿಟ್ಟರೆ ಚುನಾವಣೆ ಮಾಡಬೇಕು. ಮತ್ತು ಅವರ ಇದ್ದಂಥ ಒಂದು ಪ್ಲೇಸ್ ಇದು, ಅವರು MLA ಆದಂಥ ಪ್ಲೇಸ್. 5 ಇಯರ್ಸ್ ಟರ್ಮ್ ಇರುತ್ತೆ. ಸೊ 5 ಇಯರ್ಸ್ ಟರ್ಮಲ್ಲಿ 2.5 ಇಯರ್ಸ್ ಆಗಿದೆ. ಹೌದು, ಇನ್ನು 2.5 ಇಯರ್ಸ್ ಇದೆ. ಇದ್ದಾಗ ಮತ್ತು ಅದು ಕಂಪ್ಲೀಟ್ ಆಗಬೇಕಾ ಆ ಟರ್ಮು? ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಸಮರ್ಥ ಮೇಲೆ ಒಂದು ದೊಡ್ಡ ಭಾರ ಇದೆ ಅನ್ಸುತ್ತಾ? ಲೆಗಸಿನ ತಗೊಂಡು ಹೋಗಬೇಕು ಮುಂದಕ್ಕೆ ಅಂತ. ತಾತ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಅವರ ಅಭಿವೃದ್ಧಿ ಕಾರ್ಯಗಳು, ಅವರು ಜನರನ್ನು ನೋಡ್ಕೊಂಡಿದ್ದ ರೀತಿ. ನಾನು ಹೀಗೆ ದಾವಣಗೆರೆಯಲ್ಲಿ ಸುತ್ತಮುತ್ತ ಮಾತನಾಡುವಾಗ ಅಥವಾ ಜನರನ್ನು ಮಾತನಾಡಿಸುವಾಗ ಅವ್ರು ಹೇಳಿದ್ದು, ಜನರನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು, ಯಾರನ್ನು ಕಂಡ್ರೂ ಪ್ರೀತಿ ಕೊಟ್ಟಿದ್ದಾರೆ ಅಂತ. ದೊಡ್ಡ ಜವಾಬ್ದಾರಿನ ಮೊಮ್ಮಗನಿಗೆ ಇದೆ, ಡೆಫಿನೆಟ್ಲಿ ಇದೆ. ಈಗ ನಿನ್ನೆ ದಿವಸ ನಾನು ಒಂದು ಇಂಟರ್ವ್ಯೂ ನೋಡಿದೆ. ಈಗ ಅವನು ಎಷ್ಟು ಓಪನ್ನಾಗಿ ಮಾತಾಡಿದ್ರೆ, ಯಾರೋ ಮುಸ್ಲಿಂ ಏರಿಯಾದಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಇಂಟರ್ವ್ಯೂನಲ್ಲಿ ನನಗೆ ಗೊತ್ತಿಲ್ಲ, ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಾನು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ನಾವು ಹರಿಜನರಾಗಿರ್ಬೋದು, ಗಿರಿಜನರಾಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, SC ST ಆಗಿರ್ಬೋದು, ಯಾರು ಹೋದ್ರು ಬೆಡ್ರೂಮ್ನಾಗ ನನಗೆ ಕರ್ಕೊಂಡೋಗಿ ಮಾತಾಡಿಸ್ತಾ ಇದ್ರು ಅಂದರು. ಜಾತಿ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲೇ ಬಂದಿಲ್ಲ. ಎಲ್ಲರೂ ಸೇರಿ ನಾವು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಜಾತಿಯವರು ಸೇರೇ ಈ ಪಕ್ಷ ಇರೋದು, ಕಾಂಗ್ರೆಸ್ ಪಕ್ಷ. ಮತ್ತು ನಮ್ಮ ಫ್ಯಾಮಿಲಿಗೂ ಅದಕ್ಕೆ ಸರಿಸಮಾನವೂ ಹೋಗಿದ್ದೀವಿ. ಆ ವಿಚಾರದಲ್ಲಿ ಎರಡೇ ಮಾತಿಲ್ಲ. ಇಷ್ಟು ಜನರ ಪ್ರೀತಿನ ಶಾಮನೂರು ಶಿವಶಂಕರಪ್ಪ ಅವರು ಪಡ್ಕೊಂಡಿದ್ದಾರೆ. ಮಗ ಯಂಗ್ ಬ್ಲಡ್, 3ನೇ ಜನರೇಷನ್, ಉತ್ಸಾಹ ಹುಮ್ಮಸ್ಸು ಎಲ್ಲ ಇರುತ್ತೆ. ಅದರ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ. ಶಾಸಕನಾಗಿ ಎಲೆಕ್ಷನ್ ಗೆದ್ರೆ ಏನೇನು ಜವಾಬ್ದಾರಿ ಅಂದರೆ, ಮಗನ ಹತ್ರ ಯಾವತ್ತಾದ್ರೂ ಹಿಂಗೆ ಕೂತು ಮಾತಾಡಿದ್ದೀರಾ, ಮಗ ನಿನಗೊಂದು ದೊಡ್ಡ ಜವಾಬ್ದಾರಿ ಸಿಗ್ತಾ ಇದೆ ಅಂತ ತಂದೆಯಾಗಿ? ಈಸ್ ಕೇಪಬಲ್ ಇದ್ದಾನೆ.
ನಾನು 28 ಇಯರ್ಸ್ಗೆ ಎಮ್ ಎಲ್ ಎ ಆಗಿದ್ದೆ. ಹ್ಮ್ ಹ್ಮ್ ನಾನು 28 ಇಯರ್ಸ್ಗೆ ಎಮ್ ಎಲ್ ಎ ಆಗಿದ್ದೆ. 30 ಇಯರ್ಸ್ಗೆ 31 ಇಯರ್ಸ್ಗೆ ಮಿನಿಸ್ಟರ್ ಆದೆ. ಮತ್ತು ಹಂಗೆ ಎಕ್ಸ್ಪೀರಿಯನ್ಸ್ ಅದು. ಹ್ಮ್ ಮತ್ತು ಆಮೇಲೆ ರೆಗ್ಯುಲರಾಗಿ ಬರುತ್ತೆ. ಬ್ಲಡ್ಡಲ್ಲೇ ಬಂದಿದೆ ಅಂತೀರಾ? ಬ್ಲಡ್ಡಲ್ಲಿ ಬಂದೇ ಬರುತ್ತೆ ಅದು. ಈಗ ಪ್ರಭಾ ಇದ್ದಾಳೆ, ಅವ್ರ ಅಜ್ಜ ಒಳ್ಳೆ ಪಂಚಾಯತ್ದಾರರು. ಅವ್ರು ಕಕ್ಕರಗೊಳ್ಳ ಅಂತ ವಿಲೇಜು, ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ. ಅವಳೆಲ್ಲ ಓದಿದ್ದು ಹರಿಹರ್ ಪಾಲಿಫೈಬರ್ಸಲ್ಲಿ. ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ದರು ಪಾಲಿಫೈಬರ್ಸಲ್ಲಿ. ಅಲ್ಲಿ ಇದ್ದಾಗ ಅವ್ರ ಅಜ್ಜ ಅಲ್ಲಿ ಊರಲ್ಲೆಲ್ಲ ಪಂಚಾಯತಿಗಳು ಮಾಡ್ಕೊಂತ, ಅದು ದೊಡ್ಡ ಫ್ಯಾಮಿಲಿನೇ ಪಂಚಾಯತಿ ಮಾಡೋದ್ರಲ್ಲಿ. ಎಲ್ಲ ಕಮ್ಯುನಿಟಿಯವ್ರು ಕೂತ್ಕೊಂಡ್ಬಿಟ್ಟು ಪಂಚಾಯತಿ ಅದು ಬ್ಲಡ್ನಾಗ ಬಂದೈತೆ ಅವಳನ್ನ. ಹಂಗೆ ನಮ್ಮದ್ರಲ್ಲಿ ಒಂದು ಬ್ಲಡ್ನಾಗ ಬಂದೈತಿ. ಸೊ ಎರಡು ಬ್ಲಡ್ ಸೇರಿದಾಗ ಇದು ಒಳ್ಳೆ ಬ್ರೀಡೇ ಬರ್ಬೇಕಲ್ರಿ. ಅಲ್ರ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಗುಣಗಳು ಬೇಗ ಗೊತ್ತಾಗ್ಬಿಡುತ್ತೆ ಯಾವುದೇ ವ್ಯಕ್ತಿಯಲ್ಲಿ. ಸಮರ್ಥಲ್ಲಿರೋ ಒಬ್ಬ ರಾಜಕಾರಣಿಯಾಗಿ ಅಥವಾ ಒಬ್ಬ ನಾಯಕನಾಗಿ ಏನು ಗುಣ ಬಹಳ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು? ಒಬ್ಬ ತಂದೆ ಅಂದ್ರದ್ದು ಒಂದು ಲಕ್ಷಣ ಏನಂತಂದರೆ, ಯಾವುದನ್ನು ಎದ್ರ ಬದ್ರ ಮಾತಾಡಲ್ಲ ಮಕ್ಕಳಿಗೆ, ಯಾವುದನ್ನು ಹೇಳೋದಿಲ್ಲ. ನಿಂದು ಇದು ಗುಡ್ ಇದೆ, ಇದು ಬ್ಯಾಡ್ ಇದೆ, ಇದು ಸರಿ ಇಲ್ಲ, ಸರಿ ಮಾಡು ಅಂತ. ಬಟ್ ಅವರ ಒಂದು ಕಣ್ಣು ದೃಷ್ಟಿ ಯಾವಾಗಲೂ ಮಕ್ಕಳ ಮೇಲೆ ಇರುತ್ತೆ. ಅವರ ಕ್ವಾಲಿಟಿಗಳು ಬಹಳ ಬೇಗ ತಂದೆಗೆ ಅರ್ಥ ಆಗುತ್ತೆ. ಕೂಲಾಗಿದ್ದಾನೆ ಹುಡುಗ, ಹಂಗೆ ಪೇಷನ್ಸ್ ಇದೆ, ಯಾವುದಕ್ಕೂ ಸಿಟ್ಟು ಮಾಡ್ಕೊಳಲ್ಲ. ಕೂಲಾಗಿ ಹೇಳಿದ ಕೆಲಸ ಪ್ರಾಂಪ್ಟಾಗಿ ಸಿನ್ಸಿಯರಾಗಿ ಮಾಡ್ತಾನೆ. ಈಗ ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಲೆಕ್ಕ ಬುಕ್ಕ ಬಾಯಿ ಲೆಕ್ಕದಾಗಿದ್ದರು. ನಾವು ಬಂದಾಗ ಈ ಕ್ಯಾಲ್ಕುಲೇಟ್ರು ಕಂಪ್ಯೂಟರ್ಗಳು ಬಂದವು. ಈಗ ಅವ್ರ ಜನ್ರೇಷನ್ನಲ್ಲಿ ಈಗ ಆ್ಯಪ್ಸ್ ಅಂತೆ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೆ, ದಿಸ್ ಆರ್ ಆಲ್ ಕಮಿಂಗ್ ನಾವು. ಸೊ ಅದ್ರ ಬಗ್ಗೆ ಅವ್ರ ನಾಲೆಜ್ ಚೆನ್ನಾಗಿದೆ. ಆಮೇಲೆ ಪ್ರತಿ ಒಂದು ವಿಚಾರದಾಗೂ ಈಸ್ ಗುಡ್ ಇನ್ ಕಂಪ್ಯೂಟರ್, ನೋ ಡೌಟ್. ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ. ಪೊಲಿಟಿಕಲ್ ಕ್ವಶನ್ಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಪರ್ಸನಲ್ ಕ್ವಶನ್ ಕೇಳ್ಬಿಡ್ತೀನಿ ನಾನು. ಅಜ್ಜನಿಂದ ಮೊಮ್ಮಕ್ಕಳಿಗೆ ಬಹಳ ಗುಣಗಳು ಬರ್ತಾವಂತೆ. ಹೌದು, ಹಾಗೆ ನಮ್ಮ ಅಪ್ಪ ಆಡ್ದಂಗೆ ಆಡ್ತೀಯ ನೀನು ಅಂತ ಭಾಳ ಜನ ಅಂತಿರ್ತಾರೆ ಆ ತಂದೆಯಂದರು. ಸಮರ್ಥಲ್ಲಿ ಶಾಮನೂರವ್ರ ಕ್ವಾಲಿಟಿ ಏನು? ಶಾಮನೂರವ್ರ ಕ್ವಾಲಿಟಿ ಅಂತ ಹೇಳೋಕ್ಕೆ ನನಗೇನಂದರೆ, ಈ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಪುನಸ್ಕಾರ, ಲಿಂಗ ಪೂಜೆ ಮಾಡೋದು, ಪ್ಲಸ್ ದೇವಸ್ಥಾನಗಳು ರೆಗ್ಯುಲರ್ ಹೋಗ್ತಾನೆ. ಆಮೇಲೆ ಅವ್ರ ಜೊತೆಗೆ ಇದ್ನಲ್ಲ, ಆಲ್ಮೋಸ್ಟ್ ಇವನು ಅವ್ರಂಗೆ ಬಂದಿದ್ದಾನೆ ಹೇಳ್ಬೇಕಪ್ಪ ಅಂದರೆ. ಎಲ್ಲ ಮಾತುಕತೆ ಆಗಲಿ, ಎಲ್ಲ ವಿಚಾರಧಾರೆಗಳಾಗಲಿ, ಎಲ್ಲರಿಗೂ ಮಾತಾಡ್ಸೋದಾಗಲಿ ಮಾಡ್ತಾನೆ. ಆರಂಭಿಕ ಹಂತದ ನೀ ಜರ್ಕ್ ರಿಯಾಕ್ಷನ್ ಅನ್ಸುತ್ತೆ. 14 ಜನ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಅದರಲ್ಲಿ ಪೈಲ್ವಾನ್ ಅವರು ಈಗ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ವಾಪಸ್ ತಗೊಳ್ಳೋದಕ್ಕೆ ದಿನಾಂಕ ಮುಗಿದು ಹೋಗಿರೋದ್ರಿಂದ ನಿವೃತ್ತಿ ಅಂದಿದ್ದಾರೆ. ಹೌದು, ಆದರೆ ಇನ್ನೂ 13 ಜನ ಕಣದಲ್ಲಿದ್ದಾರೆ. ಒಬ್ಬೊಬ್ರು 1,000 ವೋಟ್ ತಗೊಳ್ತಾರೆ ಅಂದ್ರೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ಅದು ಸಾದಿಕ್ ನಮ್ಮ ತಂದೆಯವರ ಪಟ್ಟ ಶಿಷ್ಯ. ಒಂದೊಮ್ಮೆ ಅಪ್ಪ ತಂದೆ ಮಗನ ಒಂದು ಬಾಂಧವ್ಯ. ಅವನಾಗಿರ್ಬೋದು, ಅವರ ತಮ್ಮ ಆಗಿರ್ಬೋದು, ಅಯ್ಯೂಬ್ ಪೈಲ್ವಾನ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಾಗ ನಮ್ಮ ತಂದೆಯವ್ರನ್ನ ಬಿಟ್ಟಿಲ್ಲ, ನಾವು ಯಾವಾಗಲೂ ಅವ್ರನ್ನ ಬಿಟ್ಟಿಲ್ಲ. ಸ್ವಲ್ಪ ಜನ ತಲೆ ಕೆಡ್ಸೋರು ಇದ್ದೇ ಇರ್ತಾರಲ್ರಿ, ಹಂಗೆ ಯಾರ ತಲೆ ಕೆಡಿಸಿರ್ಬೇಕು. ಆಮೇಲೆ ಅವ್ನು ವಾಪಸ್ ತಕ್ಕಂತಾನೆ ಅಂತ ನಮ್ಮ ಹತ್ರನೂ ಹೇಳಿದ್ದ. ಲಾಸ್ಟ್ ನಿಮ್ಮ ಟಿ ವಿ ಇದರಲ್ಲಿ ಯಾವುದೋ ಪಾರ್ಟಿ ರೌಂಡ್ಸು ಡೈರೆಕ್ಟ್ ಟೆಲಿಕಾಸ್ಟ್ ಬಂದಾಗ ಸಾದಿಕ್ಕೂ ನಾವು ಮಾತಾಡಿದಾಗ ಅವ್ರು ಸಾದಿಕ್ ಕೇಳಿದರು, ನಾನು ಟೀಗೆ ಬರ್ತೀನಪ್ಪ, ರೆಡಿ ಮಾಡಪ್ಪ ಅಂದೆ. ಆಯಿತು ಬರ್ರಿ ಅಂದೆ ಅಂತಲೇ ಹೇಳಿದರು. ಆಮೇಲೆ ಸುಳ್ಳು ಮಾತಾಡಲ್ರಿ ಆ ಮನುಷ್ಯ, ಇದ್ದಂಗೆ ಹೇಳ್ತಾನೆ. ಏನು ಪ್ರಾಕ್ಟಿಕಲ್ಲಾಗಿ ಏನು ನಡೆದಿತ್ತು ಸ್ಪಾಟಲ್ಲಿ. ಯಾಕಂದರೆ ಆ ವಿಚಾರ ಬಂತು ಅಲ್ಲಿ. ನಿಮ್ಮ ಇವರು ಕೇಳಿದರು, ಏನೋ ಶಿವಶಂಕರಪ್ಪನವರು ಬಿಟ್ಕೊಡ್ತೀನಿ ಅಂತ ಹೇಳಿದ್ರಂತೆ, ಹೌದಾ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತಂದು ನಿಮಗೆ ಸೀಟು ಅಂತ ಹೇಳಿದ್ರು ಅಂದ. ಇಲ್ಲ ಅಂತ. ಅದಾದ ಮೇಲೆ ಕೋಮುಗಲಭೆ ಆಗ್ಬೇಕಾದ್ರೆ ನಮ್ಮ ಜೊತೆಗೆ ಆಗಿ ಜನ ಏನು ತೀರ್ಕೊಂಡಿದ್ರು 24 ಜನ. ಅವಾಗ ಈ ವಾಸ್ ಆಲ್ಸೋ ಒನ್ ಆಫ್ ದಿ ವಾಲಂಟಿಯರ್ ನಮ್ಮಲ್ಲಿ. ಅದಾದಮೇಲೆ ನಮ್ಮದು ವ್ಯಾಕ್ಸಿನೇಷನ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಸಾದಿಕ್ ನಮ್ಮ ಜೊತೆಯಲ್ಲೇ ಇದ್ದು ನಾವು ಚುನಾವಣೆ ಮಾಡೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಾದಿಕ್ಕಿಗೆ ಎಲೆಕ್ಷನ್ನಲ್ಲಿ ಯಾವುದೋ ಕಾರ್ಪೊರೇಷನ್ನಲ್ಲಿ ಮೇಯರ್ ಚುನಾವಣೆ ಬಂತು. 2 ವೋಟು ಎಕ್ಸಸ್ ಇತ್ತು ನಮ್ಮದು. ನಮ್ಮ ಕಾಂಗ್ರೆಸ್ ಗೆಲ್ಬೇಕಾಯಿತು. ಅವಾಗ ಏನಾಯಿತು, ಇಬ್ಬರು ಮುಸ್ಲಿಮ್ರು ಇವನು ಆಪೋಸಿಟ್ BJP ಓಟ್ ಹಾಕಿದರು. BJP ಓಟ್ ಹಾಕಿ ಟಾಸ್ ಹಾಕ್ಬೇಕಾಯ್ತು. ಟಾಸ್ನಾಗ ಸೋತ. ಅವಾಗ BJP ಗೆದ್ದರು.
ಅವಾಗ ನಮ್ಮ ತಂದೆಯವ್ರು ಹೆಂಗೆ ಬೈದರು ಅಂದ್ರೆ ಇವನಿಗೆ, ಅವ ಶುಕ್ರವಾರ ನಮಾಜ್ ಮಾಡಿ ಸ್ನಾನ ಮಾಡಿ ನಮಾಜ್ ಮಾಡ್ಕೊಂಬಂದಿಯೋ ಇಲ್ಲೋ ಅಂತ ಕೇಳಿದರು ಅವನಿಗೆ. ಅಷ್ಟು ಆತ್ಮೀಯತೆ ವಿಶ್ವಾಸದಿಂದ ಇದ್ದರು. ನೋಡೋ ಟಾಸ್ನಾಗೂ ಸೋತ್ಬಿಟ್ಟಲ್ಲೋ ಅಂತ ಒಂದು ಪಾಪ ಭಾಳ ಬೇಜಾರಾಗಿದ್ರು ಒಂದು 2-3 ದಿವಸ. ಯಾಕಂದ್ರೆ ಅವ್ರ ಕಮ್ಯುನಿಟಿಯರೇ ಅಪೋಸ್ ಮಾಡಿದ್ರು ಇವನಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.